ಎಲ್ರಿಗೂ ಸೂರಜ್ ದೇಸಾಯಿ ಮೋಟೋ ವ್ಲಾಗ್ಸ್ಗೆ ಸ್ವಾಗತ. ಹೇಗಿದ್ದೀರಾ? 2-3 ದಿನ ಮೇಲೆ ಆಯ್ತು ನಾನು ವ್ಲಾಗ್ ಹಾಕಿ. ಆಫೀಸ್ ಹೋಗೋದು ವ್ಲಾಗ್ ಮಾಡಬಾರ್ದು ಅನ್ಕೊಂಡಿದ್ದೆ. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಟಿಫಿಕೇಶನ್ ಫಾಲೋವರ್ಸ್ ಬಂದಿದ್ದಾರೆ, ಲೈಕ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ ಅಂತ ನೋಟಿಫೈಡ್ ಆಗಿಲ್ಲ ಅಂದ್ರೆ ಬೇಜಾರಾಗಿರುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಈಗೆಲ್ಲ ರೀಲ್ಸ್ ನೋಡೋಕ್ಕೋಸ್ಕರ ಇಷ್ಟನೇ ಆಗಲ್ಲ ಓಪನ್ ಮಾಡೋಣ ಅಂತ. ನನ್ನ ವಿಡಿಯೋ ಓಡ್ತಿದ್ಯಾ, ವ್ಯೂಸ್ ಬರ್ತಿದ್ಯಾ, ಫಾಲೋವರ್ಸ್ ಬರ್ತಿದಾರಾ? ಫುಲ್ ಅದರದೇ ಚಿಂತೆ. ಲಾಸ್ಟ್ ರೀಲ್ ನೋಡ್ಬಿಟ್ಟು ನಂಗೆ ಒಂದು 10 ಜನ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಅವರ ಎಲ್ರಿಗೂ ನನ್ನೊಂದು ಸಣ್ಣ ಪುಟ್ಟ ಈ ವರ್ಲ್ಡ್ಗೆ ಸ್ವಾಗತಿಸ್ತೀನಿ. ಥ್ಯಾಂಕ್ ಯು. ಕೆಲವರು ಎಲ್ಲ ರೀಲ್ಸ್ ಅಲ್ಲಿ ಕಮೆಂಟ್ ಮಾಡ್ತಿದ್ದಾರೆ, ನಿಜ ಖುಷಿ ಆಗತ್ತೆ ಅದೆಲ್ಲ ನೋಡಕ್ಕೆ. ನಂಗೆ ಬೇರೆ ಇವತ್ತು ಬೆಳಿಗ್ಗೆಯಿಂದ ಹುಷಾರಿರ್ಲಿಲ್ಲ, ನಿನ್ನೆಯಿಂದ ಇವಾಗೂ ಇಲ್ಲ. ಆಫೀಸಲ್ಲಿ ಬೇರೆ ಅದೇನೋ ತಿಂದೆ, 2 ತಿಂಗಳಾಗಿತ್ತು ಮೇಲೆ ತಿಂದು ಗುಡು ಆಗ್ಬಿಡ್ತು ಹೊಟ್ಟೆ ಎಲ್ಲ. ಇನ್ನೂ ಅನ್ಈಸಿ ಫೀಲ್ ಆಗ್ತಾ ಇದೆ ಹೊಟ್ಟೆ ಎಲ್ಲ. ಏನಿದು ಮಸ್ತು ಮಾರ್ನಾಥೋ ಡೈನೋಸರ್ಕೋ ಮಾರ್ನಾ ಸಿಕ್ಸಿ ಲೈನ್ ಹಾಕ್ಸಿದ. ಬೈಕ್ ವಾಶ್ ಮಾಡ್ಸಾಗಿಂದ ಫ್ರಂಟದು ಬ್ರೇಕ್ ಹಿಡಿತಾ ಇಲ್ಲ. ಹಿಡಿತಾ ಇದೆ ಇವತ್ತು. ಪಾಲಿಶು ಡೀಸೆಲ್ ಅದೆಲ್ಲ ಬಿದ್ದಿರುತ್ತೆ ಡಿಸ್ಕ್ಗೆ, ಅದರಿಂದ ಏನು ಸೋಮವಾರ ಬರ್ತಿದೆ, ನನಗೆ ವೀಕ್ ಆಫ್ ಬೇರೆ. ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾವ ಜಾಗ ತೋರ್ಸೋಣ ನಿಮಗೆಲ್ಲ? ನಿಮ್ಗೆ ಗೊತ್ತಾ, ನಾನು ಯೂಟ್ಯೂಬ್ಗಿನ ರೀಲ್ಸಲ್ಲಿ ಹಾಕೋ ವೀಡಿಯೋಸ್ಗೆ ವ್ಯೂಸ್ ಜಾಸ್ತಿ. ಯೂಟ್ಯೂಬ್ ಓಪನೇ ಮಾಡಲ್ಲ ಅನ್ಸುತ್ತೆ. ಏನು ಮಾಡೋಣ? ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಇನ್ಸ್ಟಾದಲ್ಲೇನೆ ಇಂತಿಂಥ ಪಾರ್ಟ್ ಅಂತ ಅಂದ್ಬಿಟ್ಟು 2 ನಿಮಿಷದ ವಿಡಿಯೋ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. 2-3 ನಿಮಿಷದ್ದು ನೋಡಿ. IB ಹಾಕ್ಬಿಟ್ಟು ಸಾಯ್ತಾರೆ ಈ ಟೈಮಲ್ಲಿ ಮಳೆ ನನ್ನ ಮಕ್ಕಳು. ಅವರು ಕಣ್ಕಾಣಿಸಲ್ಲ, ನಮಗೆ ಕಣ್ಕಾಣಿಸಲ್ಲ, ಆ ಥರ ಮಾಡಾಕ್ತಾರೆ. ಸುದೀಪ್ದು ಮನೆ ಗೊತ್ತಾ? ಇಲ್ಲೇ ಬರೋದು. ಅವ್ರದ್ದು ಬಾರ್ ನೋಡಿದ್ದೀರಾ? ಇಲ್ಲಿದೆ ನೋಡಿ. ಸರೋವರ್ಸ್ ವೈನ್ ಪ್ಯಾರಡೈಸ್. ಮತ್ತೇನು ದಿನ ಚೆನ್ನಾಗಿದೆ. ಬಂದ ತಕ್ಷಣ ಸಿಗ್ನಲ್ ಬಿಡ್ತು. ಸಿಗ್ನಲ್ ಬಿಟ್ರು ಮುಂದೆ ಹೋಗಲ್ವೇ ಜನ ನೋಡಿ. ಅಲ್ಲಿದ್ರು ಏನು ಅರ್ಧ ಗಂಟೆ ಇದೆ ಆಫೀಸ್ ರೀಚ್ ಆಗೋಕ್ಕೆ. 11-2 ಅಂದ್ರೆ
ಅಂದ್ರೆ ಮೊನ್ನೆ ಫಾಲೋವರ್ಸ್ ಅಲ್ಲಿ ಒಂದು ನೋಟಿಸ್ ಏನ್ ಮಾಡಿದೆ ಅಂದ್ರೆ, ಒಬ್ಬ ರವಿಕುಮಾರ್ ಅಂತ ಯಾರೋ ನಾನ್ದೆಲ್ಲ ವಿಡಿಯೋಸ್ಗೆ ಲೈಕ್ ಕೊಡ್ತಿದ್ದಾನೆ, ಕಮೆಂಟ್ ಮಾಡ್ತಿದ್ದಾನೆ, ಸೂಪರ್ ಅಣ್ಣ, ಸೂಪರ್ ಬ್ರೋ, ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡ್ತಿದ್ದಾನೆ. ನಿಜ ನೋಡಿ ಫುಲ್ ಖುಷಿ ಆಗೋಯ್ತು. ಬಿಗ್ ಶೌಟ್ ಔಟ್ ಟು ಯು ಬ್ರೋ. ಇದೇ ರೀತಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ನನ್ನ ಪ್ರೊಫೈಲ್ ಶೇರ್ ಮಾಡಿ. ನೀವು ಬೆಳೆಸಿದಾಗ ನನಗಂತೂ ತುಂಬಾ ಖುಷಿ ಆಗತ್ತೆ. ನೀವು ಹಾಕೋ ಒಂದೊಂದು ಕಮೆಂಟು ನೀವೇ ಅಂತಲ್ಲ, ಯಾರೇ ಹಾಕಿದ್ರು ತುಂಬಾ ಖುಷಿ ಆಗುತ್ತೆ. ನನಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ, ಇನ್ನೂ ವಿಡಿಯೋಸ್ ಮಾಡಬೇಕು, ಇನ್ನೂ ಮಾಡಿ ನಿಮ್ಗೆಲ್ಲ ತಲುಪಿಸ್ಬೇಕು. ನನ್ನ ಬ್ಲಾಗಿಂಗೇ ನನ್ನ ಕಸ್ಬು ಮಾಡ್ಕೊಂಡ್ಬಿಡ್ಬೇಕು ಅಂತ ಅನ್ನಿಸ್ತಿದೆ ಗೊತ್ತಾ. 1000 ಫಾಲೋವರ್ಸ್ ಆದ್ರೆ ಹೇಳ್ತಾ ಇದೀನಲ್ಲ, ಪಕ್ಕ ನನಗೆ 1000 ಫಾಲೋವರ್ಸ್ ಆದ್ರೆ ನಾನೊಂದು ಲಾಂಗ್ ರೈಡ್ ಹೋಗ್ತೀನಿ. ಆ ಲಾಂಗ್ ರೈಡ್ ಬ್ಲಾಗ್ ಬ್ಯಾಕ್ ಟು ಬ್ಯಾಕ್ ಬಿಡ್ತೀನಿ. ಸೊ ಬೇಗ ಫಾಲೋ ಮಾಡಿ. ನಾನು 1000 ಫಾಲೋವರ್ಸ್ ಆಗಿದ ತಕ್ಷಣವೇ ವಿತಿನ್ ನೆಕ್ಸ್ಟ್ 2 ವೀಕ್ಸ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಾನು ಎಲ್ಲಿ ಪ್ಲಾನ್ ಹೊಡಿತಿದ್ದೀನಿ ಅಂತ. 1000 ಫಾಲೋವರ್ಸ್ ಆಮೇಲೆ ನನಗೆ ಇವಾಗ ಯೂಟ್ಯೂಬ್ ಅಲ್ಲಿ ಬಂದು 22-23 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅದು ಬಂದು 100 ಕಂಪ್ಲೀಟ್ ಆಗಿ ನನ್ನ ವಿಡಿಯೋಸ್ಗೆಲ್ಲ ನೆಟ್ಟೆಡ್ ವ್ಯೂಸ್ ಬರ್ತಿದೆ ಅಂತ ಗೊತ್ತಾದ್ರೆ, ನನ್ನ ಚಾನೆಲ್ ಬೆಳೀತಿದೆ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾರೋ ರೀಲ್ಸ್ಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಸಿಗ್ತಿದ್ರೆ ಇದೆಲ್ಲ ತೆಗಿತೀನಿ. ಇವಾಗ ಬಂದು ನಾವು 141 ಸ್ಟ್ರಾಂಗ್ ಫ್ಯಾಮಿಲಿ ಆಗಿದ್ದೀವಿ. ಇನ್ನೂ ಬೆಳೆಯುತ್ತೆ ಇದು, ನಾನು ಇಲ್ಲಿಗೆ ನಿಲ್ಸಲ್ಲ. ಇದು ಜಸ್ಟ್ ಅ ಗ್ಲಿಮ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಬೇಜಾನ್ ನೋಡೋದಿದೆ, ಮಾಡೋದಿದೆ. ನನ್ನ ಲೈಫ್ ಬಗ್ಗೆ ಎಷ್ಟೊಂದು ಶೇರ್ ಮಾಡ್ಕೊಬೇಕು ಅನ್ನಿಸ್ತಿದೆ ನಿಮ್ಮ ಎಲ್ರ ಹತ್ರನು. ಬಂತಪ್ಪ ನನ್ನ ನೈಟ್ ಮೇರ್ ಯಾವಾಗ್ಲೂ ಇದು. ಏನು ಇರಲ್ಲ ಮುಂದೆ, ಗಾಡಿ ಇರುತ್ತೆ, ಅದೇ ಫುಲ್ ಟ್ರಾಫಿಕ್ ಮಾಡಿಟ್ಟಿರುತ್ತೆ. ಫುಟ್ಪಾತ್ ಅಂತಾರೆ, ಏನ್ ಒಳ್ಳೆ ಬ್ಯಾರಿಗೇಡ್ ತರ ಮಾಡಿಟ್ಕೊಂಡವ್ರೆ ಇಲ್ಲಿ. ನೋಡಿ ಅದು ಫುಟ್ಪಾತ್ ಮೇಲೆ ಇಲ್ವಾ ಸಿಗರೇಟ್ ಅಂಗಡಿ. ಇಲ್ಲಿ ನೋಡಿ ರೋಡಲ್ಲೇ ಇಲ್ಲೊಂದು ಎಳ್ನೀರ್ ಅಂಗಡಿ. ನಾನು ಇವ್ರ ಅಗೇನ್ಸ್ಟ್ ಇಲ್ಲ, ಇವ್ರಿಗೆ ಅಂತ ಒಂದು ಡೆಡಿಕೇಟೆಡ್ ಪ್ಲೇಸ್ ಇಟ್ರೆ ಚೆನ್ನಾಗಿರುತ್ತೆ. ಅವ್ರಿಗೆ ಅಂತ ಒಂದು ಡೆಡಿಕೇಟೆಡ್ ಪ್ಲೇಸು ಇಂತಿಂಥ ಜಾಗದಲ್ಲಿ ಅಂತ ಅಂದ್ಬಿಟ್ಟಿಟ್ರೆ ನಮಗೂ ಖುಷಿ. ಅದೊಂದು ಸ್ಪಾಟ್ ಹೋಗ್ಬಿಟ್ಟು ಎಲ್ಲ ರೀತಿ ಅಂತದ್ದು ಟ್ರೈ ಮಾಡಕ್ಕೆ ನೋಡಿ ಹೋಗೋದು ಗುರು. ಈ ರೋಡಲ್ಲಿ ಒಂದೆರಡು ದಿನ ಮಾಡ್ತಾರೆ, 1 ವಾರ ಸುಮ್ಮನೆ ಇಟ್ಬಿಡ್ತಾರೆ. ಏನ್ ಕೆಲಸ ರೋಡೆಲ್ಲ ಚೆನ್ನಾಗಿತ್ತು. ರೋಡೆಲ್ಲ ಚೆನ್ನಾಗಿದ್ಮೇಲೆ ಜ್ಞಾಪಕ ಬರುತ್ತೆ ಅವ್ರಿಗೆ, ಇಲ್ಲಿ ಪೈಪ್ ಹಾಕ್ಬೇಕಿತ್ತು, ಇಲ್ಲಿ ಅದು ಹಾಕ್ಬೇಕಿತ್ತು ಅಂತ. ಏನಿಗೆ ಈ ತರ ಟ್ರಾಫಿಕ್ಕು?
ಸಿಕ್ಕಾಕೊಂಡ್ಬಿಟ್ಟಿದೀನಿ ಬ್ರೋ. ಕೋಲ್ಡ್ ಐಟಮ್ ತಿಂದಿಲ್ಲ, ಏನಿಲ್ಲ, ನೆಗಡಿ ಬಂದಿದೆ. ಏನಕ್ಕಂತ ನನಗೆ ಗೊತ್ತಿಲ್ಲ. ಮಜಾಲೆ ಹೋಯ್ತು ಅಣ್ಣ. ನೋಡ್ಕೊಂಡು ಸ್ವಲ್ಪ ಸೆಟ್ಟಿಂಗ್ಸ್ ಅಲ್ಲಿ ಆ ಕಡೆ ಈ ಕಡೆ ಮಾಡಿಟ್ಟಿದ್ದೀನಿ. ವಿಡಿಯೋ ಕ್ವಾಲಿಟಿ, ಕ್ಲಾರಿಟಿ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಕಾಣಬಹುದು ಅನ್ಕೊಂಡಿದ್ದೀನಿ. ಏನಾರ ಈಗ ಕಾಣಿಲ್ಲ ಅಂತಂದ್ರೆ ಮತ್ತೆ ಸೆಟ್ಟಿಂಗ್ಸ್ ಎಲ್ಲ ರೀಸೆಟ್ ಮಾಡಿ ಮಾಡ್ತೀನಿ. ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ತಮಿಳ್ನಾಡು ಗಾಡಿ ಟ್ರಿಬಲ್ಸ್ ಈ ಟೈಮಲ್ಲೆಲ್ಲ ಪೊಲೀಸ್ ಹಿಡಿಯಲ್ಲ, ಆದರೆ ನಾವು ಕಾಣಿಸ್ಬಿಟ್ರೆ ಹಿಡಿದ್ಬಿಡ್ತಾರೆ. ಇನ್ನೊಂದು ಗುರು ಜೀವನ ಜೊತೆ ಆಟ ಆಡ್ತೀರಾ, ಹೆಲ್ಮೆಟ್ ಹಾಕೊಂಡು ಹೋದ್ರಿ, ಯಾವ ಟೈಮ್ ಏನಂತ ಗೊತ್ತಾಗಲ್ಲ ನಮ್ಗೆ. ಮನೆ ಬೇಜಾನ್ ಸತಿ ಬಿದ್ದಿ ಏನೋ ಆಗಿದೆ. ನಡೆಯೋ ಗಾಡಿಯಲ್ಲಿ ನೀವು ನಂಬಲ್ಲ, 22 ಮೇಲೆ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೀನಿ ಆ ಗಾಡೀಲಿ. ಅಪ್ಪ ಅಂಜನೇಯ, ಯಾರಿಗ ಏನು ಮಾಡಬೇಡ ಅಪ್ಪ, ಎಲ್ರು ಚೆನ್ನಾಗಿಡು ಬಾಸ್. ಟೋಪಿ, ಹೆಲ್ಮೆಟ್, ಬಾಡಿಗೆ ಗಾಡಿ ಈ ಥರ ಎಲ್ಲ ಇನ್ಸ್ಪಿರೇಷನ್ ಕೊಡಬಾರ್ದು. ಇನ್ಸ್ಪೈರ್ ಅಂತ ಹಾಕೊಂಡು ಶರ್ಟ್ ಇದೆ. ಸಿಗ್ನಲ್ ಬಿದ್ದಿದೆ ನೋಡಿಲ್ಲ, ಅವು ಮುಂದೆ ಬಂದ್ಬಿಟ್ಟೆ. ಲೇಟ್ ಆಗ್ಬಿಟ್ಟಿದೆ, ಏನ್ ಮಾಡೋಣ? ನಿನ್ನೆ ಬೇರೆ ಮಳೆ ಬರ್ತಿತ್ತ, ಆಫೀಸ್ ಲಾಗೌಟ್ ಆದ್ಮೇಲೆ ಮನೆಗೆ ಹೋಗ್ತಾ ಏನಂದ್ರೆ ಬ್ಯಾಕ್ ಟೈರು ಸ್ಲಿಪ್ ಆಗ್ತಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಇನ್ನೂ ಟೈರ್ ಓವರ್ನೋಟ್ ಆಗಿಲ್ಲ, ಏನಿಲ್ಲ. ನಾನು ಗಿಂಚರ್ ಆಗ್ಬಿಟ್ಟಿದೆ ಅನ್ಕೊಂಡು ನಿಲ್ಲಿಸ್ಕೊಂಡು ನೋಡಿದ್ರೆ ಏನು ಆಗಿಲ್ಲ. ನಿಮ್ಗೇನಾರ ಗೊತ್ತಿರೋ ಇದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಇದು ಮೀಟರ್ ಬೇಕು, ಮೀಟರ್ ಇದೆಯಲ್ಲ ಓಡೋಮೀಟರ್, ಏನು ಬಿಡ್ಸ್ಬಿಟ್ಟಾರಲ್ಲ. ಒಂದ್ 3 ಸಲ ರಿಪ್ಲೇಸ್ಮೆಂಟ್ ಮಾಡಿದೀನಿ. ಆ ಪುಣ್ಯಾತ್ಮ ಏನಂತ ಮಾಡಿದನೋ ಇದನ್ನ ಪೊಲೀಸ್ ಹೋಗ್ ಮಾರಾಯ, ತಿಕ್ಕಲ್ ನನ್ ಮಗ.
ಆಮೇಲೆ ಮುಂದೆ ಅಲ್ಲಿರೋನು ಇನ್ನೊಬ್ಬ ಸೆಕ್ಯೂರಿಟಿ ಹೇಳ್ತಾನೆ ನಿಲ್ಸ್ಬಿಟ್ಟು ಚೆಕ್ ಮಾಡ್ಸಕ್ಕೆ ಯಾಕೆ ಬೇಕು. ಹೋಗಿದ ತಕ್ಷಣ ಬೈಕ್ ತೆಗಿಬೇಕು, ಕ್ಯಾಮ್ರಾ ತೆಗಿಬೇಕು, ಬ್ಯಾಗ್ ಒಳಗಡೆ ಹಾಕೋಬೇಕು. ಬ್ಯಾಗ್ ಒಳಗಡೆ ಹಾಕೊಂಡಿದ್ಮೇಲೆ ಲಾಗಿನ್ ಮಾಡ್ಬೇಕು. ಹೋಗಿದ್ಮೇಲೆ ಲೇಟ್ ಆಗ್ಬಿಟ್ಟಿತ್ತು. ಇದು ವಿಡಿಯೋ ಆಡಿಯೋ ಕ್ವಾಲಿಟಿ ಹೇಗೆ ಬಂದಿದೆ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ನಾಳೆ ಇದನ್ನ ನನ್ನ ಫೋನ್ಗೆ ಹಾಕೋಣೋ ಟೈಮಲ್ಲಿ ಗೊತ್ತಾಗುತ್ತೆ. ನಿಲ್ಸೋಣಪ್ಪ ಬೈಕು, ಎಲ್ಲ ದೂರ ಆಗೋದು. ಲಾಗೌಟ್ ಮಾಡಿದ್ಮೇಲೆ ನಡ್ಕೋತಾ ಬರ್ಬೇಕಾಗುತ್ತೆ. ನಿದ್ದೆ ಬರ್ತಾ ಇದೆ ಗುರು, ನಿದ್ದೆ ಬರ್ತಾ ಇದೆ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಬೇರೆ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.